ಅದ್ಯಾವುದೋ ಕಾಣಲ್ವ ನಿಮ್ಗೆ? ಅಥವಾ ಕಾಣ್ತಿದ್ರು ಕಾಣದೇ ಇರೋರು ಹಾಗಿದ್ದೀರಾ? ಇವಳು ನಿಮ್ಮಿಂದ ನಿಮ್ ಪ್ರೀತಿ ಬಿಟ್ರೆ ಇನ್ನೇನನ್ನು ಬಯಸಿಲ್ಲ. ಇಂಥವ್ರ ಜೊತೆ ಇಷ್ಟು ಕೆಡ್ದಾಗ ನಡ್ಕೊಂಡಿದ್ದೀರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ನಿಮಗೆ ತಾನೇ ಹೇಳಿ, ಮನುಷ್ಯತ್ವ ಇರೋರು ಯಾರು ಈ ರೀತಿ ನಡ್ಕೊಳ್ಳಲ್ಲ ಜಯದೇವರೇ. ಪ್ರಾಣಿಗಳಿಗೂ ಒಂದಷ್ಟು ಎಥಿಕ್ಸ್ ಅಂತ ಇರುತ್ತೆ, ನೀವು ಅದಕ್ಕಿಂತ ಕೆಡ್ದಾಗ ನಡ್ಕೋತಿದ್ದೀರಾ. ಏನ್ ಮಾತಾಡ್ತಾ ಇದ್ದೀರಾ? ಇರೋ ವಿಷಯನೇ ಮಾತಾಡ್ತಿದ್ದೀನಿ, ಇಲ್ದೇ ಇರೋದೇನು ಹೇಳ್ತಿಲ್ಲ ನಾನು. ಇವತ್ತು ನಿಮ್ಮ ಅವತಾರನ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಇಷ್ಟು ದಿನ ಡ್ರಾಮಾ ಮಾಡಿ ನಮ್ಮನ್ನೆಲ್ಲ ನಂಬಿಸಿ ಮೋಸ ಮಾಡಿದ್ರಿ. ಮನೇಲಿ ದೇವತೆ ಅಂತ ಹೆಂಡತಿ ನಿಟ್ಕೊಂಡು ದೇವತರ ಇರೋ ದಿಯ ಹಿಂದೆ ಬಿದ್ದಿದ್ದೀರ. ತಾಳಿ ಕಟ್ಟಿರೋ ಹೆಂಡತಿ ಇರುವಾಗ ಇನ್ನೊಬ್ಳು ಹಿಂದೆ ಹೋದ್ರೆ ಏನಾಗುತ್ತೆ ಅಂತ ಗೊತ್ತಾ? ಇಲ್ಲ ನಾನ್ ಕ್ಲಾಸ್ ತಗೊಳ್ಳ? ಈಗಾಗ್ಲೇ ನಿಮ್ಮ ಮಾವನ್ ಮನೆಗೆ ಹೋಗಿದ್ದಾರೆ. ನೀವು ಅಲ್ಲಿಗೆ ಹೋಗಿ ಅವ್ರ ಕಂಪನಿ ಕೊಡೋ ಆಸೆ ಇದೆಯಾ? ಇನ್ ಮುಂದೆ ನಿಮ್ ಡ್ರಾಮಾ ಕಳ್ಳಾಟ ಯಾವುದು ನಡೆಯೋದಿಲ್ಲ. ಈ ವಿಷಯ ನಿಮ್ಮ ಅಣ್ಣನಿಗೆ ಗೊತ್ತಾದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಯೋಚನೆ ಮಾಡೋದೇನು? ಅದನ್ನ ನಾನು ಇವತ್ತು ನಿಜ ಮಾಡ್ತೀನಿ. ನಿಮ್ಮ ಅಣ್ಣ ಬರ್ಲಿ, ಅವ್ರಿಗೆಲ್ಲ ವಿಷಯನೂ ಹೇಳ್ತೀನಿ. ಇಲ್ಲಿ ಹೆಣ್ಮಕ್ಕಳನ್ನ ಹೆದರ್ಸಿ ಅವ್ರ ಮುಂದೆ ಪೌರುಷ ತೋರ್ಸೋದಲ್ಲ. ತಾಕತ್ತಿದ್ರೆ ನಿಮ್ಮ ಅಣ್ಣನ ಹತ್ರ ಮಾತಾಡಿ, ಅವ್ರ ಮುಂದೆ ನಿಮ್ಮ ಪೌರುಷ ತೋರಿಸಿ. ಮಾಡೋದೆಲ್ಲ ಮಾಡಿ ಗರಡ್ಗಂಬತ್ತ ನಿಂತಿರೋದು ನೋಡು. ನನ್ನಮ್ಮ ನಾನು ಇನ್ನೂ ಮರ್ತಿಲ್ಲ. ನೆನಪಲ್ಲಿ ನಾನೇನು ಅದೃಷ್ಟ, ನಿಮ್ಮನ್ನ ನಿಮ್ಮ ಪ್ರೀತಿನ ಕಳ್ಕೊಂಡು ಅನಾಥನ ಥರ ಬದುಕ್ಬಿಟ್ಟೆ. ಯಾಕಣ್ಣ ಹೀಗೆಲ್ಲ ಮಾತಾಡ್ತಿದ್ದೀರಾ? ಇವಾಗ ನಾವೆಲ್ಲರೂ ಒಟ್ಟಿಗಿದ್ದೀವಲ್ಲ, ಎಲ್ಲ ಸರಿ ಹೋಯ್ತಲ್ವಾ? ಹೌದು, ಆದರೂ ಒಂದೊಂದ್ಸತಿ ಅನ್ಸುತ್ತೆ ನೀವುಗಳೆಲ್ಲ ನನ್ನ ಜೊತೆ ಇರಬೇಕಾಗಿತ್ತು. ನಿಮ್ಗಳನ್ನ ಮಿಸ್ ಮಾಡ್ಕೊಳ್ಳಲ್ಲ ಅಂತ ಮನಸ್ಸಿಗೆ ಬಂದಾಗೆಲ್ಲ ಏನೋ ಒಂಥರ ಮನಸ್ಸಿಗೆ ಹಿಂಸೆ ಆಗುತ್ತಮ್ಮ. ಬದುಕಿನ ಒಳ್ಳೆ ಕ್ಷಣಗಳನ್ನ ನಾನು ನಿಮ್ಮ ಜೊತೆ ಕಳಿಬೇಕಾಗಿತ್ತು. ನೀವಿರಬೇಕಾಗಿತ್ತು ನನ್ನ ಜೊತೆ. ಗೌತಮ್ ಅವರೇ, ದೇವ್ರು ಎಲ್ರಿಗೂ ಎಲ್ಲಾನು ಕೊಡಲ್ಲ. ಯಾವಾಗ ಬೇಕೋ ಅವಾಗ ಎಲ್ಲಾನು ಕೊಡ್ತಾನೆ. ಮುಂಚೆ ನಿಮ್ಮ ಹತ್ರ ಎಲ್ಲ ಇತ್ತು, ಆದರೆ ಅಮ್ಮ ಇರಲಿಲ್ಲ. ಈಗ ಅಮ್ಮನೂ ಇದ್ದಾರೆ. ನೀವು ಮಿಸ್ ಮಾಡ್ಕೊಂಡಿದ್ದ ಖುಷಿನ ಈಗ ಕಂಡ್ಕೋಬಹುದು. ಅವ್ರ ಜೊತೆ ಮೊಮೆಂಟ್ಸ್ನ ಸೃಷ್ಟಿ ಮಾಡ್ಕೋಬೋದು ಅಲ್ವಾ? ನನಗೂ ಗೊತ್ತು ಭೂಮಿಕಾ, ನಾನು ಮನುಷ್ಯ ಅಲ್ವಾ? ಮನುಷ್ಯ ಸ್ವಭಾವನೆ ಹಾಗೆ. ಖುಷಿನ ಬೇಗ ಮರ್ತು ಬಿಡ್ತೀವಿ, ನೋವನ್ನ ಸೇಫ್ಟಿ ಲಾಕರ್ಲಿಟ್ಟು ಭಾಳ ಕಾಲ ಮೇಂಟೈನ್ ಮಾಡ್ತೀವಿ. ಇನ್ನಾದಷ್ಟು ಬೇಗ ಕಂಪ್ಲೀಟಾಗಿ ಸರಿ ಹೋಗಬೇಕು. ನನ್ನ ಹೆಸರನ್ನ ಒಂದು ಸರ್ತಿ ಅಲ್ಲ, ಪ್ರತಿದಿನ ನಿಮಿಷಕ್ಕೆ ಒಂದು ಸತಿ ಕರಿಬೇಕು. ಹಾಗಾಗಬೇಕಮ್ಮ. ಎಲ್ಲ ಸರಿ ಹೋಗಬೇಕು, ನೀವು ಮೊದಲಿನ ಥರ ಆಗಬೇಕು ಅಂತ ನಂಗೆ ಭಾಳ ಆಸೆ ಇದೆಯಮ್ಮ. ನಾನು ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಆದಷ್ಟು ಬೇಗ ಸರಿ ಹೋಗ್ಬಿಡಿ ಅಮ್ಮ. ನೋಡಿ, ನೀವು ನನ್ನ ಮಗುನ ಮುದ್ದಾಡಬೇಕು, ಅದನ್ನು ಎತ್ತಾಡಿಸ್ಬೇಕು, ಅದಕ್ಕೆ ಲಾಲಿ ಹಾಡಬೇಕು, ಅದಕ್ಕೆ ಕತೆ ಹೇಳಬೇಕು. ಇಷ್ಟೆಲ್ಲ ಕೆಲಸ ಇದೆ ನಿಮಗೆ. ಆದಷ್ಟು ಬೇಗ ಸರಿ ಹೋಗ್ತಿರಲ್ಲ? ನಾನೀಗ ಸರಿ ಹೋಗಿದ್ದೀನಿ ಗೌತಮ್. ನಾನು ಸರಿ ಹೋಗಿದ್ದೀನಿ ಅನ್ನೋ ವಿಷಯ ಶಾಕುಂತಲ ಗೊತ್ತಾದರೆ ಅವಳು ನಿಮ್ಗೆ ತೊಂದರೆ ಕೊಟ್ಟೇ ಕೊಡ್ತಾಳೆ. ಅದಕ್ಕೆ ನಾನು ಸುಮ್ಮನಿದ್ದೀನಿ. ಆದರೆ ನಾನು ಸರಿ ಹೋಗಿರೋ ವಿಷಯ ನಿಮ್ಗೆಲ್ರಿಗೂ ಆದಷ್ಟು ಬೇಗ ಗೊತ್ತಾಗುತ್ತೆ. ಮೇಡಮ್ ಮೇಡಮ್ ನಿಂತ್ಕೊಳ್ಳಿ ಮೇಡಮ್. ಮೇಡಮ್ ಮೇಡಮ್
ನಿಂತ್ಕೊಳ್ಳಿ ಮೇಡಮ್. ನೋಡಿ ಸೃಜನ್ ಅವರೇ, ನಂಗೆ ಒಳಗಡೆ ಕೆಲಸ ಇದೆ. ಮೇಡಮ್, ಮೊದಲು ನೀವು ನನ್ನ ಜೊತೆ ಯಾಕೆ ಮಾತಾಡೋದು ಬಿಟ್ರಿ ಅಂತ ಹೇಳಿ, ಆಮೇಲೆ ಬೇಕಿದ್ರೆ ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ ಮೇಡಮ್. ನನಗೆ ಗೊತ್ತಿರೋಂಗೆ ನಾನಂತ ತಪ್ಪೇನು ಮಾಡಿಲ್ವಲ್ಲ ಮೇಡಮ್. ನೀವು ಹೇಳಿದ್ರೆ ತಾನೇ ನನ್ನ ಮಿಸ್ಟೇಕ್ ಏನಂತ ನನಗೆ ಗೊತ್ತಾಗುತ್ತೆ. ನನಗೆ ಗೊತ್ತಿರೋ ಮಟ್ಟಿಗೆ ನಾನೇನು ಮಾಡಿಲ್ಲ. ನನಗೆ ಗೊತ್ತಿಲ್ಲದೆ ಏನಾದರೂ ಮೇಡಮ್, ಸಾರಿ ಮೇಡಮ್, ಬೇಕು ಅಂತ ಇಟ್ಕೊಂಡಿದ್ದಲ್ಲ. ಪ್ಲೀಸ್ ಮೇಡಮ್ ಹೇಳಿ ಮೇಡಮ್, ನಿಮ್ಮ ದಮ್ಮಯ್ಯ ಅಂತೀನಿ ಮೇಡಮ್. ನೀವು ಹೇಳಿದ್ರೆ ತಾನೇ ಮೇಡಮ್ ನನಗೆ ಗೊತ್ತಾಗುತ್ತೆ. ಹಿಂಗೆ ಸೈಲೆಂಟ್ ಆಗಿದ್ದು ಸೈಲೆಂಟ್ ಕಿಲ್ಲರ್ ಆಗಬೇಡಿ ಮೇಡಮ್. ಅದೇನಂತ ಹೇಳ್ಕೊಂಬಿಡಿ ಮೇಡಮ್. ಅವಾಗ ನಿಮ್ಮ ಮನಸ್ಸು ಹಗರಾಗುತ್ತೆ, ನನ್ನ ಮನಸ್ಸು ಹಗರಾಗುತ್ತೆ. ಅಲ್ಲ, ನನ್ನಂಥ ಅಪರಾಧ ಏನು ಮಾಡಿದೆ ಮೇಡಮ್? ಯಾಕೆ ನನ್ನ ಈ ಲೆವೆಲ್ಗೆ ಅವಾಯ್ಡ್ ಮಾಡ್ತಿದ್ದೀರಾ? ನೋಡಿ ಸೃಜನ್ ಅವರೇ, ನಾವು ಅನ್ಕೊಂಡ ಹಾಗೆ ಏನೂ ಇರಲ್ಲ. ಎಷ್ಟೊಂದು ಸತಿ ನಾವು ಮುಖವಾಡನೇ ಮುಖ ಅಂತ ಅನ್ಕೊಂಡಿರ್ತೀವಿ, ಸುಳ್ಳುನ್ನೇ ಸತ್ಯ ಅಂತ ನಂಬಿರ್ತೀವಿ. ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೋ ಹೇಳಕ್ಕಾಗಲ್ಲ. ಅದಕ್ಕೆ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು. ಏನು ಮೇಡಮ್, ಹುತ್ತ ಹಾವು ಅಂತ ಏನೇನೋ ಮಾತಾಡ್ತಿದ್ದೀರಾ? ಇಂಡೈರೆಕ್ಟ್ ಹೊಡೆದ್ರಿ ಅಂತ ಗೊತ್ತಾಯ್ತು, ಆದರೆ ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಈ ಥರ ಒಗ್ಟಾಗಿ ಮಾತಾಡೋದು ಬಿಟ್ಟು ಅದೇನೇ ಇದ್ರು ಎದೆಗೆ ಜಾಡ್ಸೋದಂಗೆ ಹೇಳ್ಬಿಡಿ ಮೇಡಮ್. ಸುತ್ತಿ ಬಳಸಿ ಮಾತಾಡಿ ನನ್ನ ಜೀವ ಮಾತ್ರ ಹಿಂಡ್ಬೇಡಿ ಮೇಡಮ್. ನಾನು ಮಾಡಿ ತಪ್ಪಾದ್ರು ಏನು ಮೇಡಮ್? ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿಯೋ ಕತೆ ನಿಮಗೆ ಚೆನ್ನಾಗಿ ಹೊಂದುತ್ತೆ. ಯಾರಿಗೂ ಏನೂ ಗೊತ್ತಿಲ್ಲ ಅಂತ ನೀವು ಅನ್ಕೊಂಡಿದ್ದೀರಲ್ಲ, ಆದರೆ ನನಗೆ ಚೆನ್ನಾಗಿ ಗೊತ್ತು ನಿಮ್ಮನ್ನ ಇಲ್ಲಿ ಯಾರು ಕಳ್ಸಿರೋದು ಅಂತ. ಮೇಡಮ್, ಏನು ಹೇಳ್ತಿದ್ದೀರಾ? ನೋಡಿ ಸೃಜನ್ ಅವರೇ, ನೀವು ನಾಟಕ ಮಾಡಿದ್ದು ಸಾಕು. ನನಗೆ ಚೆನ್ನಾಗಿ ಗೊತ್ತು ನೀವು ಯಾರು, ಇಲ್ಲಿ ಯಾಕೆ ಬಂದಿದ್ದೀರಾ ಅಂತ. ನೀವು ಇಲ್ಲಿ ಇದ್ಕೊಂಡು ಇಲ್ಲಿನ ಮಾಹಿತಿನ ಅಲ್ಲಿ ಕೊಡೋಕಲ್ವಾ ಬಂದಿರೋದು? ನಿಮ್ಮನ್ನ ಇಲ್ಲಿ ಕಳ್ಸಿರೋದು ಆ ರಾಜೇಂದ್ರ ಭೂಪತಿ ತಾನೆ?